ನೀನೇನಿಲ್ಲೇ ನೀನು ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾಗ್ರು ಅಯ್ಯೋ ಇನ್ನ ನೀ ಕೆಂಡ ಸಂಪಿಗೆ ಇಂಟರ್ವಲ್ಲಿಂದ ಈಚೆ ಬಂದೇ ಅಲ್ಲ ಬಾ ಆಯ್ತು ಈಚೆ ಹೋಗೋಣ ನನ್ನ ಪಿಕ್ಚರ್ ರಿಲೀಸು ಕಾಲಪತ್ತಾರ ಅಂತ ಹಾ ನೀನಿಲ್ದೆ ಹಂಗೆ ಸೆಪ್ಟೆಂಬರ್ 13ಕ್ಕೆ ಹಿಂಗೆ ಸ್ನಾನ ಮಾಡ್ಕೊ ಬರ್ಬೇಕು ನೀವು ಈಗ ನಂದು 13ನೇ ತಾರೀಕು ಕಾಲಪತ್ರ ರಿಲೀಸು ಅದಕ್ಕೆ ನಾನು ನಿನ್ನ ಮೀಟ್ ಮಾಡಿ ಇಬ್ರು ಕೆರಿಯರ್ ಒಟ್ಟಿಗೆ ಶುರು ಮಾಡಿದ್ದಲ್ಲ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಇಡ್ತಾ ಇದ್ದೀನಿ ಡೈರೆಕ್ಟರ್ ಆಗಿ ಅದಕ್ಕೆ ಒಂದು ಆಶೀರ್ವಾದ ಮಾಡಿ ನನ್ನ ಹತ್ರ ಹಾ ನಾವು ನಿಮ್ಮ ಮತ್ತು ಗೆಳತನ ಮತ್ತೆ ನೀನು ಹಿಂಗೆ ನನ್ನ ಸರ್ಪ್ರೈಸ್ ಒಂದು ರೀಕ್ರಿಯೇಟ್ ಮಾಡೋಣ ಅಂತ ಯಾಕಂದ್ರೆ ನಮ್ಗಿದು ಹಳೆ ನೆನಪು ಹೌದು ಆಮೇಲೆ ಇದ್ರಲ್ಲಿ ನಾವು ಬಹಳ ಕಲ್ತಿದ್ವಿ ನಿಮ್ಮೊಂದು ಸರ್ಪ್ರೈಸ್ ಇರಲಿ ಓಕೆ ಥ್ಯಾಂಕ್ ಯು ಈಗ ಈಗ 13 ಹೌದು ಹೌದು ರಿಲೀಸು ಗುಡ್ ಎಲ್ಲ ಓಕೆ ಇಷ್ಟು ವರ್ಷ ಆದ್ಮೇಲೆ ಈಗ ಕಾಲೇಜ್ ಕುಮಾರ ಆದ್ಮೇಲೆ ಇದು ನೆಕ್ಸ್ಟ್ ಮೂವಿ ಬಟ್ ಆಕ್ಟಿಂಗ್ ನಡೀತಾ ಇತ್ತು ಓಕೆ ಬಟ್ ಏನಕ್ಕೆ ಡೈರೆಕ್ಷನ್ ಅಂತ ಯಾಕೆ ಅದ್ರೊಳಗೆ ಏನು ಅಂತಂದ್ರೆ ಇವಾಗ ನಿಮಗೆ ಗೊತ್ತು ನಾವಿಬ್ರು ಒಟ್ಟಿಗೆ ಪರಮಾತ್ಮದಲ್ಲಿ ಮೀಟ್ ಮಾಡಿದ್ದು ಹೌದು ಬರೋ ವರ್ಷಕ್ಕೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಆಗಿ 15 ವರ್ಷ ಆವಾಗ್ಲಿಂದನೂ ನಾನು ಆಕ್ಟರ್ ಆಗಬೇಕು ಅಂತ ಏನು ನಿಮಗೆ ಗೊತ್ತು ನನಗೆ ಅದು ಐಡಿಯಾನೂ ಇರಲಿಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ದೆ ಡೈರೆಕ್ಷನ್ ಮಾಡೋಣ ಅಂತ ಇದು ರೈಟ್ ಟೈಮ್ ಅಂತ ಅನ್ನಿಸ್ತು ಸಿನಿಮಾ ಮಾಡೋದಕ್ಕಾಗಲಿ ಅಂದರೆ ಇದೊಂದು ಏಜ್ ಇದೆಯಲ್ಲ ಇವಾಗ ಆ ಎಫರ್ಟ್ ಹಾಕಿದೆ ಇನ್ನೆಷ್ಟು ವರ್ಷ ಆದಮೇಲೆ ಎಫರ್ಟ್ ಹಾಕೋದು ಅಂತ ಆದರೆ ಇನ್ನೊಂದು ಏನು ಖುಷಿ ಗೊತ್ತಾ ನಾನು ನೋಡಿದ ಪ್ರಕಾರ ನಿಮಗೆ ಆಕ್ಟಿಂಗು ಓಕೆ ನಾ ಹೇಳ್ತಿರೋದು ಡೈರೆಕ್ಷನ್ ಸ್ಕಿಲ್ ಇದೆ ಗೊತ್ತಾ ಅದು ನಿಮ್ಮಲ್ಲಿ ತುಂಬಾನೇ ಇತ್ತು ಅದು ಆಮೇಲೆ ಮ್ಯೂಸಿಕ್ ಒಂದು ಸೆನ್ಸ್ ಇದೆ ಗೊತ್ತಾ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದೇನಂದ್ರೆ ಕಾಲೇಜ್ ಕುಮಾರ ಇಂಟರ್ವ್ಯೂ ಬ್ಯಾಕ್ ಸೀನು ಎಲ್ಲರೂ ಹೊಗಳಿದ್ರು ಚೆನ್ನಾಗಿ ಮಾಡಿದೆ ಆ ಸೀನ್ ಅದಕ್ಕೆ ಕಾರಣ ನೀನು ಗುರು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಕಾಲೇಜ್ ಕುಮಾರ ಇಂಟರ್ವ್ಯೂ ಬ್ಲ್ಯಾಕ್ ಸಿಂಗಲ್ ಶಾಟ್ ಒಂದು 4-5 ನಿಮಿಷ ಇರೋ ಶಾಟಲ್ಲಿ ನಾನು ಪರ್ಫಾರ್ಮ್ ಮಾಡೋದಕ್ಕೆ ನನ್ನ ಟ್ರೈನ್ ಮಾಡಿದಂಥ ವ್ಯಕ್ತಿ ಎಲ್ಲ ಹೇಳ್ಕೊಟ್ಟಿದ್ದು ಪ್ರಶಾಂತ್ ಆ ಕ್ರೆಡಿಟ್ ನಮ್ಮ ಪ್ರಶಾಂತ್ ಅವ್ರಿಗೆ ಹೋಗ್ಬೇಕು ಯಾಕಂದರೆ ಅವ್ರು ಯಾವಾಗಲೂ ಹೇಳೋರು ಈ ಥರ ಚಾನ್ಸು ಸಿಗೋದು ಕಷ್ಟ ಲೈಫಲ್ಲಿ ಚಾನ್ಸ್ ಸಿಕ್ಕಿದಾಗ ಚೆನ್ನಾಗಿ ಮಾಡಬೇಕು ಸಿನಿಮಾನ ಪರ್ಫಾರ್ಮ್ ಮಾಡಬೇಕಂತ ಯಾಕಂದರೆ ಇವ್ರು ನೀನಾಸಮಲ್ಲಿ ತುಂಬ ವರ್ಷ ಕೆಲಸ ಮಾಡಿ ಅಲ್ಲೆಲ್ಲ ಇವರು ತರಬೇತಿ ಪಡೆದಿರೋದ್ರಿಂದ ನಾನು ಯಾವಾಗಲೂ ಯಾವ ಸಿನಿಮಾ ಶುರು ಆಗಬೇಕಾದ್ರೂ ಪ್ರಶಾಂತ್ ಅವ್ರಿಗೆ ಫೋನ್ ಮಾಡಿ ಗುರು ಹೆಂಗ್ ಮಾಡೋದು ಆಕ್ಟಿಂಗ್ ಗೊತ್ತಾಯ್ತಾ ಇಲ್ಲ ಈ ಸೀನು ಇಲ್ಲ ಆದ್ರೆ ಈ ಸಲ ನಾನು ಕಾಲಪತ್ರಲ್ಲಿ ನೋಡಿದ್ನಲ್ಲ ಬಹಳ ಒಂದು ಏನಂತಾರದು ನೀವು ನಿಮ್ಮಲ್ಲಿ ಬೇರೆದೇ ರೀತಿಯ ಒಂದು ಚಾರ್ಮ್ ಕಾಣಿಸ್ತಿದೆ ನನಗೆ ನಿಜವಾಗ್ಲು ಸತ್ಯವಾಗ್ಲು ನಾನದು ಸಾಂಗ್ದು ಎಲ್ಲ ನೋಡ್ದಿಲ್ಲ ಬಿಟ್ಗಳು ಸೊ ನನಗೆ ಹಂಗ ಅನಿಸ್ತು ಇಲ್ಲ ವಿಕ್ಕಿ ಅವರು ಏನೋ ಬೇರೆ ತರದ್ ಏನೋ ಒಂದು ಪ್ರಯತ್ನ ಆಮೇಲೆ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬ್ಯೂಟಿಫುಲ್ ಆಗಿತ್ತು ನನಗೆ ಅದು ಖುಷಿ ಆದ ವಿಷಯ ಆಮೇಲೆ ಇನ್ನೊಂದೇನು ಗೊತ್ತಾ ಈ ಹೋಗಿ ಬನ್ನಿ ಅಂತ ನಮಸ್ಕಾರ ಚೆನ್ನಾಗಿದೆ ಆರಾಮಣ್ಣ ಅದು ಯಾಕೋ ಒಂಥರ ಸೆಟ್ ಆಯ್ತಿಲ್ಲ ಏನ್ ಮಾಡೋದು ಇಂಟರ್ವ್ಯೂಗೋಸ್ಕರ ಮಗ ಅಂತ ಮಾತಾಡೋ ಅಭ್ಯಾಸ ಹೌದು ಬಟ್ ಏನು ಮಾಡಂಗಿಲ್ಲ ಆಗ್ಲಿ ಹಂಗೆ ಮಾತಾಡೋ ನಾರ್ಮಲ್ ಆಗಿ ಈ ಮಾನ ಮರ್ಯಾದೆ ಎಲ್ಲ ಕೊಡೋದು ಬೇಡ ನಾರ್ಮಲ್ ಆಗಿ ಮಾತಾಡೋಣ ಈಗ ನಾನು ಹಿಂಗೆ ಏನೋ ಡೈರೆಕ್ಷನ್ ಮಾಡ್ತಿದ್ದೆ ಜಂಪ್ ಆದೆ ನಿಂದೇನೋ ಹೊಸದು ಮ್ಯೂಸಿಕ್ ಡೈರೆಕ್ಟರ್ ಅಂತ ಈ ತರ ನಮ್ದು ಸುಮ್ಮನೆ ಒಂದು ಪ್ರಯತ್ನ ಅಲ್ಲ ಹೆಂಗೆ ಇದು ಹೆಂಗೆ ಅಂತ ಈ ಚೇಂಜ್ ಓವರ್ ಇಲ್ಲ ಮುಂಚೆ ನಾನು ನೀನು ಮೋಸ್ಟ್ಲಿ ಸಿನಿಮಾ ಡೈರೆಕ್ಟರ್ ಆಗ್ಬಿಡ್ತೀಯ 100% ಅಂತ ನನ್ನ ಐಡಿಯಾ ಇಟ್ಟಿದ್ದೆ ಬೇರೆ ಡೈರೆಕ್ಷನ್ ಮಾಡೋದೊಂದು ಪ್ಲಾನ್ ಇದೆ ಅಲ್ಲ ಅಲ್ಲ ಪುನಃ ವಾಪಸ್ ತಗೊಳ್ಳೋಣ ಏನಂದ್ರೆ ಇವಾಗ ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ ಹಿಂಗೆ ಆಕ್ಟಿಂಗ್ ಮಾಡ್ತಾ ಇದೆಯಾ ಹೆಂಗೋ ಪೀಕಲ್ಲಿದೆಯಾ ಎಲ್ಲರಿಗೂ ಗೊತ್ತು ಜನ ಗುರ್ತು ಹಿಡಿತಾರೆ ಮಾತಾಡಿಸ್ತಾರೆ ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾನೆ ಮೋಸ್ಟ್ಲಿ ಆಸೆ ಎಲ್ಲ ಇದೆ ಅಂತ ಅನ್ಕೊಂಡ್ರೆ ನೀನು ಟ್ವಿಸ್ಟ್ ಕೊಟ್ಟಲ್ಲಪ್ಪ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಟ್ಟೆ ಇಲ್ಲ ನನಗೆ ಮ್ಯೂಸಿಕ್ ಮಾಡ್ಬೇಕು ಅನ್ನೋದು ಒಂದು ಆಸೆ ಇತ್ತು ಆದ್ರೆ ಅದು ಇಷ್ಟು ಬೇಗ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಫಸ್ಟ್ ಇಂದ ಹೇಳು ನನಗೆ ಮ್ಯೂಸಿಕ್ ಮಾಡಬೇಕು ಅಂತ ಇತ್ತು ಆದ್ರೆ ಅದನ್ನ ಇಷ್ಟು ಬೇಗ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಆಮೇಲೆ ನಿನ್ ಲಕ್ ಏನಂತಂದ್ರೆ ಪೃಥ್ವಿ ಅಮ್ಮರ್ ಅಂತ ಹೀರೋ ನೆಕ್ಸ್ಟ್ ಪ್ರಮೋದ್ ಶೆಟ್ರು ಹೌದು ಅದ್ರಲ್ಲೂ ಒಳ್ಳೆ ಬಾ 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 ಎಲ್ಲ ಬಿಟ್ಬಿಡಿ ಅವ್ರನ್ನ ಹೋಗೋಣ ಇಲ್ಲಾಂದ್ರೆ ಹಾರ್ನ್ ಆಗ್ತಾ ಇರ್ತಾರೆ ಗುದ್ದಿ ಅಣ್ಣ ನನ್ನ ನೋಡ್ತಾನೆ ಆಯ್ತಾ
ಮಾರ್ಕೆಟ್ ರೌಂಡು ಹೆಂಗಿತ್ತು ಮಾರ್ಕೆಟ್ ಅದ್ಭುತ ಅದ್ಭುತ. ಹಳೆ ನೆನಪುಗಳೆಲ್ಲ ಬಂದ್ಬಿಡ್ತಾ ಅನ್ಸುತ್ತೆ. ಹಳೆ ನೆನಪುಗಳೆಲ್ಲ ಕೆದಕಿ ಆಮೇಲೆ ಏನ್ ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನ ನೀನ್ ಅಲ್ಲಿ ಇದ್ದಿದ್ದು? ಹೌದು. ಅಂದ್ರೆ ನಮ್ಮ ಹಳೆ ನೆನಪುಗಳು ಬರ್ಲಿ ಅಂದ್ರೆ ನಾವು ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಇತ್ತು. ಆಮೇಲೆ ಎಷ್ಟು ನಾವು ಅಂದ್ರೆ ನಮ್ಗೆ ಸರ್ಪ್ರೈಸ್ ಇತ್ತು ಅದು. ಸರ್ ನಮ್ಗೆ ಅಲ್ಲಿ ಶೂಟ್ ಅಲ್ಲಿ ಇದೆ ಅಂದಾಗ ಅಲ್ವಾ. ಸೊ ಹಂಗಾಗ್ಬಿಟ್ಟು ಅಲ್ಲೊಂದು ನಿಮ್ಗೊಂದಿರ್ಲಿ. ಆಮೇಲೆ ನಾನು ಒಂದು ಕೇಳಬೇಕು ಅಂದ್ಕೊಂಡಿದ್ದೆ. ಏನಂದ್ರೆ ಇವಾಗ ನಾನು ಹೆಂಗೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ ಅನ್ನೋದು ಗೊತ್ತಿತ್ತು ನಿಮ್ಗೆ. ಹೌದು. ಬಟ್ ನೀ ಮ್ಯೂಸಿಕ್ ಡೈರೆಕ್ಟ್ ಆಗ್ತೀಯ ಅನ್ನೋ ಐಡಿಯಾ ಇರಲ್ವಾ? ನೀನು ಮೋಸ್ಟ್ಲಿ ಡೈರೆಕ್ಟ್ ಆಗ್ಬಿಡ್ತೀಯ ಡೈರೆಕ್ಟ್ರು. ಇನ್ನೇನು ಆ್ಯಕ್ಟಿಂಗ್ದು ಒಂದು ರೇಂಜಿಗೆ ಪೀಕ್ ಹೋಗಿದ್ದಾನೆ, ನೆಕ್ಸ್ಟ್ ಸ್ಟೆಪ್ ಏನಾರು ತಗೋತಾನೆ, ಡೈರೆಕ್ಟರ್ ಆಯ್ತಾನೆ ಅಂದ್ರೆ ನೀವು ಮ್ಯೂಸಿಕ್ ಡೈರೆಕ್ಟ್ ಆಗ್ಬಿಟ್ರಲ್ಲ, ಅದಂಗೆ? ಇಲ್ಲ, ಅದು ನಮ್ಮ ಮತ್ಸ್ಯಗಂಧ ಟೀಮ್ನ ಒಂದು ನಿರ್ಧಾರ. ಹೆಂಗೆ ಅಂತ ಅಂದ್ರೆ ಹೆಂಗೆ ಅಂತ ನಿನ್ನ ಹತ್ರ ಹೆಂಗ್ ಹುಡುಕಿದ್ರು? ಹೆಂಗ್ ಹುಡುಕಿದ್ರು ಅಂದ್ರೆ ಗೊತ್ತಿದ್ದು ಇದು ನಾವು ಒಂದು ಮೀಟಿಂಗಿಗೆ ಅಥವಾ ಎಲ್ಲ ಪಾರ್ಟಿ ಗಿಟಿಯಲ್ಲೆಲ್ಲ ಕೂತಾಗ ಜನರಲ್ ಆಗಿ ನಾನೊಂದು ಹಾಡೋದಾಗ್ಲಿ ರಿದಮ್ಸ್ ಮಾಮೂಲಿಗಳು ಆಗ್ತೀವಲ್ಲ ನಾವು ಮುಂಚೆಲ್ಲ ಮಾಡ್ತಿದ್ವಲ್ಲ, ಅವಾಗ ಡೈರೆಕ್ಟರ್ ಇದ್ದವರು ಆಮೇಲೆ ನಮ್ ಟೋಟಲಿ ಟೀಮ್ ಇದ್ದಿದ್ದು ಈ ಮ್ಯೂಸಿಕ್ ಡೈರೆಕ್ಟರ್ ಯಾರು ಸಿಗ್ತಾ ಇಲ್ಲ ನಮ್ಗೆ, ಇದಕ್ಕೆ ಯಾಕೆ ನೀವೊಂದು ಹೊಸ ಪ್ರಯತ್ನ ಮಾಡಬಾರ್ದು ಅಂತ ಅಂದ್ರು. ನಾನು ಹೊಸ ಪ್ರಯತ್ನ ಏನಿಲ್ಲ, ನಾನು ಅದಕ್ಕಿಂತ ಬಿಫೋರ್ ನಾಟಕಗಳಲ್ಲೆಲ್ಲ ಮ್ಯೂಸಿಕ್ ಮಾಡ್ತಿದ್ದೆ. ನನ್ನ ನಾಟಕಗಳಿಗೆ ಡೈರೆಕ್ಷನ್ ಮಾಡ್ಕೊಂಡು ಅದಕ್ಕೆ ಮ್ಯೂಸಿಕ್ ನಾನೇ ಮಾಡ್ಕೊಳ್ತಿದ್ದೆ. ಸೊ ಹಂಗಾಗ್ಬಿಟ್ಟು ಅವರು ಟೀಮ್ ಹಂಗೆ ಅಂದಿದ್ ಕೂಡಲೇ ನಾನು ಓಕೆ ಮಾಡೋಣ, ಒಂದು ಪ್ರಯತ್ನ ಪಡೋಣ. ಈ ಪ್ರೋಗ್ರಾಮಿಂಗ್ ಎಲ್ಲ ಹೆಂಗ್ ಕಲಿತೆ? ಪ್ರೋಗ್ರಾಮಿಂಗ್ ಎಲ್ಲ ನಾನು ಈ ಗ್ಯಾಪಲ್ಲಿ ಇವ್ರ ಹೇಳಿ ಹಿಂಗ್ ಮಾಡೋಣ ಅಂತ ಆದ್ಮೇಲೆ ಆ ಗ್ಯಾಪಲ್ಲಿ ನಾನು ಶುರು ಮಾಡಿದೆ. ಆದ್ರೆ ನನಗೆ ಸಿಸ್ಟಮ್ ಒಂಚೂರು ದೂರನೇ ಇತ್ತು. ಸಿಸ್ಟಮ್ ಸ್ವಲ್ಪ ದೂರನೇ, ಯಾಕಂದ್ರೆ ಇಮಿಡಿಯೇಟ್ ಸಿಸ್ಟಮ್ ಅಂತೂ ಬರಲ್ಲ. ಹಾಗಾಗ್ಬಿಟ್ಟು ಸ್ವಲ್ಪ ದೂರನೇ ಇತ್ತು. ಸೊ ಅದ್ರ ಜೊತೆಗೆ ನಂಗೆ ಒಂದು 4 ತಿಂಗಳು ಗ್ಯಾಪ್ ಇತ್ತು. 4-5 ತಿಂಗಳು ಗ್ಯಾಪ್ ಇತ್ತು ಅಲ್ವಾ. ಸೊ ನಿಧಾನವಾಗಿ ಕಲ್ತ್ಕೊಂಡು ಸೊ ಇಲ್ಲಿಗೆ ಮ್ಯೂಸಿಕ್ ಮಾಡಿದೆ. ಹೆಂಗ್ ನಡೀತಾ ಇದೆ? ಪ್ರಮೋದ್ ಶೆಟ್ರ್ ಸಿನಿಮಾ ಸಿಕ್ಕಿದೆ, ಸೂಪರ್. ಇನ್ನ ಬೇರೆ ಬೇರೆ ಹೀರೋ ಯಾವ ಹೀರೋ ಹೊಸದೆಲ್ಲ ಮಾಡ್ತೀರಾ? ಬಿಟ್ರಿ ಜಾಸ್ತಿ ಕೇಳ್ಬಿಟ್ಟು ಏನಿಲ್ಲ, ಟ್ಯೂನು ಅಂತೇನ್ರು ಇಲ್ಲ ಆ ತರದೆಲ್ಲ ಏನಿಲ್ಲ. ಎಷ್ಟು ಬೇಕಾದ್ರೂ ಟ್ಯೂನ್ ಕೇಳ್ಬೋದು, ಎಷ್ಟು ಟ್ಯೂನ್ ಬೇಕಾದ್ರೂ ಮಾಡೋಣ. ಬಟ್ ಎಲ್ಲರೂ ಸೇರಿ ಒಂದು ಒಳ್ಳೆ ಕೆಲಸಗಳು ಮಾಡೋಣ ಅಂತ ಆಸೆ ಅಷ್ಟೇ. ಓಕೆ, ಖಂಡಿತ ಮಾಡೋಣ. ಆಮೇಲೆ ಈಗ ನಿಂಗೆ ನಮ್ಮ ಕಡ್ಡಿಪುಡಿ ಆಫೀಸ್ ಗೊತ್ತಲ್ಲ? ಗೊತ್ತು. ಅಲ್ಲಿಗೆ ಹೋಗೋಣವಾ? ಅದು ಒಂದು ಮೆಲ್ಕ್ ಹಾಕೋಣಲ್ವಾ? ಅಂದ್ರೆ ಅಲ್ಲಿ ಚೆನ್ನಾಗಿತ್ತು ಆಕ್ಚುಲಿ ಅಲ್ವಾ? ಅಲ್ಲ, ಆ ವಾತಾವರಣನೇ ಚೆನ್ನಾಗಿತ್ತು. ಆ ಕಡ್ಡಿಪುಡಿ ಆಫೀಸ್ ವಾತಾವರಣನೇ ಒಂಥರ ಏನೋ ಮಜಾ. ಹೌದು, ಆ ಬಿಲ್ಡಿಂಗು ಅಲ್ಲಿ ಗೊತ್ತಾಗತ್ತೆ ಅಲ್ಲಿ ಹೋದಾಗ. ಅದ್ಭುತ ಅದು. ಈಗ ಅಲ್ಲಿ ಹೋಗೋಣ, ಅಲ್ಲೊಂದ್ ಸ್ವಲ್ಪ ಮಾತಾಡೋಣ. ಅಲ್ಲೊಂದು ನಮ್ದು ಅಡ್ಡ ಇತ್ತಲ್ಲ, ಹೌದು, ಆ ಅಡ್ಡದಲ್ಲಿ ಹೋಗೋಣ ಖಂಡಿತ. ಅಂದ್ರೆ ಅಲ್ಲಿ 2 ಅಡ್ಡ ಇದೆ, ಒಂದು ಸೆನ್ಸಾರು, ಒಂದು ಇಡ್ಲಿ ಅಡ್ಡಕ್ಕೆ ಇಡ್ಲಿ ಅಡ್ಡ. ಅಲ್ಲಿಗೆ ಹೋಗೋಣ, ಆಮೇಲೆ ಮಾತಾಡೋಣ. ಪ್ರಶಾಂತ್, ಆಫೀಸ್ ಯಾವ್ದು ಜ್ಞಾಪಕ ಇದೆಯಾ? ಡೆಫಿನೆಟ್. ಇದು ನಮ್ಮ ಕಡ್ಡಿಪುಡಿ ಸಿನಿಮಾ ಮಾಡಬೇಕಾದ್ರೆ ಇದ್ದಂಥ ಆಫೀಸು. ಇವಾಗ ಬೇರೆಯವ್ರು ಯಾರೋ ಇದ್ದಾರೆ ಸಿಂಕ್ ಅಂತ, ದಯವಿಟ್ಟು ಕ್ಷಮಿಸಿ. ನಿಮ್ಮ ಆಫೀಸು ಶೂಟ್ ಮಾಡ್ತಾರೆ. ನಿಮಗೆ ಮುಂಚೆ ನಮ್ಮ ಆಫೀಸ್ ಆಗಿತ್ತು. ಇಲ್ಲಿ ಒಂದು 2 ವರ್ಷ ಇದ್ವು. ಸಖತ್ ಮೆಮೊರಿ. ಈ ಗೋಡನಲ್ಲೇ ಕಡ್ಡಿಪುಡಿಲಿ ಯೂಸ್ ಮಾಡಿದ ಲಾಂಗ್ಗಳು, ಡ್ರೆಸ್ಗಳು ಎಲ್ಲವೂ ಇದ್ರೊಳಗೆ ಇರ್ತಾ ಇತ್ತು. ತೋರಿಸಿ. ಆಮೇಲೆ ಈ ಆಫೀಸ್ ಇನ್ನೊಂದು ಹೇಳ್ಬೇಕಂದ್ರೆ, ಈ ಅಣ್ಣ ಬಾಂಡ್ ಟೈಮಲ್ಲಿ ಸೈನೆ ಡೀಲಲ್ಲಿ ಶೂಟಿಂಗ್ ಮಾಡೋಕ್ಕೆ ಮುಂಚೆ ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇತ್ತು. ಅವಾಗ ಏನಾಯ್ತಂದ್ರೆ, ನಾನು ಹೆಲ್ಮೆಟ್ ಹಾಕೊಂಡು ಪ್ರಶಾಂತ್ ನನ್ನ ನಾರೆಕ್ಸ್ ಇತ್ತಲ್ಲ, ಅದರಲ್ಲಿ ಹೆಲ್ಮೆಟ್ ಹಾಕೊಂಡು ಹಿಂದೆ ಏನೋ ತರೋದಕ್ಕೆ ಹಿಂಗೆ ಕಳಿಸಿದ್ರು. ಹಿಂದೆ ತಗೋಬೇಕಾದ್ರೆ ಒಂದು ಮರದ್ದೊಂದು ಚಿಕ್ಕದೊಂದು ರೆಂಬೆ ಕಟ್ಟಾಗಿ ನಾನು ಹೆಲ್ಮೆಟ್ಗೆ ಬಿದ್ದು ಕೈಗೆ ಬಿದ್ದು ಈ ಕೈ ಬೆರಳು ಕಟ್ಟಾಗಿತ್ತು. ಇಲ್ಲಿ ನೋಡಿ, ಇವಾಗಲೂ ಸ್ಟ್ರೈಟ್ ಇಲ್ಲ ಅದು. ಇದು ಕಟ್ಟಾಗ್ಬಿಟ್ಟಿತ್ತು. ನಾ ಕ್ಲಿಪ್ ಹಾಕೊಂಡು ಓಡಾಡ್ತಾ ಇದ್ದೆ. ಅದು ಈ ಮರದ ಜೊತೆ ಇರೋ ಮೆಮೊರಿ ನನಗೆ ಸಂಬಂಧ. ನನ್ನ ತಲೆ ಮೇಲೆ ಬಿದ್ದಿತ್ತು ಒಂದು ಟೈಮಲ್ಲಿ. ಈ ಆಫೀಸಲ್ಲೇ ಅಣ್ಣ ಬಾಂಡ್ ಮುಗೀತು, ಕಡ್ಡಿಪುಡಿ ಸಿನಿಮಾ ಮಾಡಿದ ಆಫೀಸು. ನಾವೆಲ್ಲ ಇಲ್ಲೇ ಇರ್ತಾ ಇದ್ದಿದ್ದು. ಸಖತ್ ದೊಡ್ಡ ಮೆಮೊರಿ ಇದೆ. ತುಂಬ ಸತಿ ಟೆರೆಸ್ ಮೇಲೆಲ್ಲ ಹೋಗಿ ಮಲಗಿದ್ದೀವಿ. ಪಕ್ಕದಲ್ಲಿ ಒಂದು ರೂಮ್ ಇದೆ. ಹೌದು, ಈ ಕಡೆ ಪರ್ಸನಲ್ ರೂಮ್ ನಮ್ದೊಂದಿತ್ತು. ಯಾರಿಗೂ ಎಂಟ್ರಿ ಇರಲಿಲ್ಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆ.
ಯಾರು ಬರೋಕ್ಕೂ ಭಯ ಬೀಳ್ತಾ ಇದ್ರು, ಯಾರು ಬರ್ತಾ ಇರಲಿಲ್ಲ ಅಲ್ಲಿಗೆ. ಯಾರು ಬರ್ತಿಲ್ಲ, ಪರ್ಸನಲ್ ರೂಮ್ ಅದು, ಪರ್ಸನಲ್ ರೂಮ್ ಅಂತ ಒಂದು. ಚೆನ್ನಾಗಿತ್ತು ಆ ಮೆಮೊರಿ ಎಲ್ಲ. ಇನ್ನೊಂದು ಸರ್ಪ್ರೈಸ್ ಅಂದರೆ, ಈ ಆಫೀಸಲ್ಲಿದ್ದಾಗ ಒಂದು ಹೋಟೆಲ್ಗೆ ಹೋಗ್ತಾ ಇದೀವಿ. ಇವತ್ತು ಸಂಡೇ ಓಪನ್ ಇದೆ ಇಲ್ಲೋ ಗೊತ್ತಿಲ್ಲ. ಹೋದ್ರೆ ನಮ್ಮ ಇಡ್ಲಿ ಹೋಟ್ಲ್ ಹತ್ರ ಹೋಗಿ ಎರಡು ಮಾತಾಡೋಣ. ಕಮಾನ್ ಲೆಟ್ಸ್ ಗೋ. ಪ್ರಶಾಂತ, ಒಂದು ಸರ್ಪ್ರೈಸು. ನಮ್ಮ ಅಂಕಲ್ ನಮ್ಮನ್ನ ಗುರುತಿಡಿತಾರೆ ಇಲ್ಲೂ. ಅಂಕಲ್ ನಮಸ್ಕಾರ. ಇವ್ರನ್ನ ಮರೆಯಕ್ಕಾಗತ್ತಾ? ನಮಸ್ಕಾರ. ಅಲ್ಲ, ನಮ್ಮ ಇಡ್ಲಿ ತಿಂತ ಇವರೆಲ್ಲ ಬೆಳೆದವರು ಅಂಕಲ್ ಅಂತ ಬಹಳ ವಿಶ್ವಾಸ ನೋಡಿ. ಇವತ್ತಿಗೆ ಹೇಗೆ ಹೇಳ್ತಾರೆ ಬಂದು ನಮ್ಮ ಅಂಕಲ್ ಅಂತ. ಇಲ್ಲ ಆಫೀಸಲ್ಲಿ ಇದ್ದಾಗ ಕಡ್ಡಿಪುಡಿ ಟೈಮಲ್ಲಿ ಸೂರ್ಯ ಜೊತೆ ಇದ್ರಲ್ಲ, ಎಲ್ಲ ಇಲ್ಲಿಗೆ ಇಡ್ಲಿ ಬರೋರು ಮಾಡೋರು ಎಲ್ಲ ನಮ್ಮ ಇಡ್ಲಿ ಚಟ್ನಿ ಎಲ್ಲ ತಿಂದು ಅವರು ಖುಷಿ ಪಡೋರು. ಅವಾಗ ಅಂಕಲ್ ಎಲ್ಲರೂ ಇಲ್ಲಿ ಕರ್ಕೊಂಡ್ ಬರೋರು. ಹೌದು, ನಮ್ದು ಅಡ್ಡ ಇದು ಅವಾಗ. ಒಂಥರ ಅಡ್ಡ ಎಲ್ಲ ಇಲ್ಲ, ಎಲ್ಲರೂ ಇರ್ತಾ ಇದ್ವು. ಸೂರ್ಯ ಅವ್ರು ಮುಂಚಿಂದ ಪರಿಚಯ ನಮ್ಗೆ. ಇವಾಗ ಬಂದ್ರೆ ಇಲ್ಲಿ ಇಡ್ಲಿ ಅವ್ರು ಸೂರ್ಯ ಸರ್ ಲಾಸ್ಟ್ ವೀಕ್ ಬಂದು ಹೋಗಿದ್ರು, ಇಡ್ಲಿ ತಿಂದು ಹೌದಾ ಮಾತಾಡ್ಸ್ಕೊಂಡು ಹೋಗಿದ್ರು. ದುನಿಯಾ ಪಿಕ್ಚರ್ ಟೈಮಲ್ಲಿ ಇಲ್ಲಿಗೆ ಇಡ್ಲಿ ತಿನ್ನಕ್ ಬರ್ತಾ ಇದ್ರು ಸರ್. ವಿಜಯ್ ಎಲ್ಲ ಇಲ್ಲಿ ಬರ್ತಾ ಇದ್ರು. ಜಮಾನದ್ದು ಸೂರ್ಯ ಅವರಂತೂ ನಮ್ಮ ಇವ್ರು ಗೊತ್ತಲ್ಲ. ನಾವೊಂದು 2.5-3 ವರ್ಷ ಬೆಳಗ್ಗೆ ತಿಂಡಿ ಇವ್ರ ಹೋಟ್ಲು ಇಡ್ಲಿ ವಡೆ ಬಿಟ್ರೆ ಏನು ತಿಂದಿಲ್ಲ. ಬೆಳಗ್ಗೆ ತಿಂಡಿ ಕಾಫಿ ಫಿಕ್ಸ್. ಹೇಳ್ದಲ್ಲ, ಎಲ್ಲ ನಮ್ಮ ಹುಡುಗರು ಇಲ್ಲೇ ತಿಂದು ಬೆಳೆದವರು. ಒಂದೇ ಮಾತಲ್ಲಿ ಮುಗಿಸ್ಬಿಟ್ರಿ ಎಲ್ಲ. ನಂದು ಇಲ್ಲ ಸರ್, ಅವರ ಪ್ರೀತಿ ಇಟ್ಕೊಂಡಿರುವಾಗ ನೋಡಿ ಇವತ್ತಿಗೂ ಅಂಕಲ್ ಅಂತ ಹೇಳಿ ಪ್ರೀತಿ ಬಂದಲ್ಲ. ಅದಕ್ಕೂ ಸೂರ್ಯನೂ ಅಷ್ಟೇ, ಅಷ್ಟಿದ್ರು ಇಲ್ಲಿ ಬಂದಾಗ ಈ ಕಡೆ ಇಡ್ಲಿ ತಿಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಅಂಕಲ್ ಹೆಂಗಿದ್ದೀರಾ ಅಂತ. ಒಂದು ಕಾಫಿ ಕುಡಿ, ಮತ್ತೆ ಒಂದು ಕಾಫಿ ಹಾಕಿ, ಕಾಫಿ ಒಂದು ಬೈಟು ಬೈಟು ಮಾಡಿ. ಮತ್ತೆ ಅಂಕಲ್ ಹೆಂಗಿದೆ ಬಿಸ್ನೆಸ್? ಚೆನ್ನಾಗಿದೆ. ನಡೀತಾ ಇದೆ. ಹುಡುಗರು ಜಾಸ್ತಿ ಆಗಿದ್ದಾರೆ ಈಗ. ಮೊದಲು ಒಬ್ಬರೇ ಇದ್ರಲ್ಲ. ದೋಸೆ ಎಲ್ಲ ಶುರು ಮಾಡಿದ್ವಲ್ಲ. ಹೌದಾ? ದೋಸೆ ಮೊದಲು ಬರೀ ಇಡ್ಲಿ ಅಷ್ಟೇ ಇದೆ. ಬರೀ ಇಡ್ಲಿ ವಡೆ ಚಟ್ನಿ. ಈಗ ದೋಸೆ, ಸಟ್ಟು, ಮಸಾಲೆ, ಬೆಣ್ಣೆಕಾಲಿ, ಬೆಣ್ಣೆ ಮಸಾಲೆ, ಎಲ್ಲ ಉಂಟು. ಬೆಣ್ಣೆ ಸಟ್ಟು. ಹೌದಾ? ಎಲ್ಲ ಸ್ವಲ್ಪ ಶಾವಿಗೆ ಬಾತು ಎಲ್ಲ ರೆಡಿ ಮಾಡಿ. ಹೌದು, ರೂಮ್ ತಗೊಂಡಿದ್ವಿ. ಹೌದಾ? ಮತ್ತೆ ಇನ್ನೇನು ಸಮಾಚಾರ? ಎಲ್ಲ ಆರಾಮ. ನಂದೊಂದು ಸಿನಿಮಾ ರಿಲೀಸು ಹೊಸದು, ಕಾಲಪತ್ತರ ಅಂತ. ಹೌದಾ? ನೋಡಿದ್ದೀನಿ. ನಾನೇ ಡೈರೆಕ್ಟ್ರು. ಆಗ್ಲಿ, ಒಳ್ಳೇದಾಗ್ಲಿ. ಡೈರೆಕ್ಟರ್ ಕಮ್ ಹೀರೋ. ಹಾ, ಆಗ್ಲಿ ಸರ್. ಅದಕ್ಕೆ ನಾನು ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಿಂದ ಯಾರ್ಯಾರು ನನಗೆ ಹೆಲ್ಪ್ ಮಾಡಿದ್ರು ಅವರೆಲ್ಲರೂ ಮೀಟ್ ಮಾಡ್ತಾ ಇದ್ದೆ. ಎಲ್ಲ ನಮ್ಮ ಹುಡುಗರಲ್ಲ, ಬೆಳಿಬೇಕು, ನಮ್ಗೆ ಖುಷಿ. ಒಳ್ಳೇದಾಗ್ಲಿ, ಇನ್ನಷ್ಟು ಅವಕಾಶ ಬರಲಿ. ನಾವು ದೇವರ ಹತ್ರ ಹಾರೈಸ್ತೇವೆ. ಎಷ್ಟು ವರ್ಷ ಆಯ್ತು ಶುರು ಮಾಡಿ? ಸರ್ 30 ವರ್ಷ ಆಯ್ತು. ನಾಡ್ದು ನವೆಂಬರ್ 11ಕ್ಕೆ ಕರೆಕ್ಟಾಗಿ 30 ವರ್ಷ ಆಗುತ್ತೆ. 30 ವರ್ಷ ಸರ್ಪ್ರೈಸ್ ವಿಸಿಟ್ ನಿಮ್ಮ ಹೋಟೆಲ್ಗೆ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಹೆಂಗಿದ್ದಾರೆ ಮೊದಲ ತರನೇ? ಸರ್ ಅದೇ ತರ ಸೇಮ್. ನಾನು ನಿಮ್ಮ ಹೋಟೆಲ್ ಬಂದಾಗ 2010-11 ಈಗ 13 ವರ್ಷ ಆಗಿದೆ. ನಾನೇ ಹೋಟೆಲ್ ಹೌದು ಹೌದು ಹಂಗೆ ಮೇಂಟೈನ್ ಮಾಡಿದ್ದೀನಿ. ಸರ್ ಅದೇ ತರ ಸರ್. ಅದೆಲ್ಲ ನಿಮ್ಮ ಒಂದು ಪ್ರೀತಿ ಹಾರೈಕೆ ಅಂದ್ರೆ ಕಸ್ಟಮರ್ಗೆಲ್ಲ ಇದೇ ತರ ಇಡ್ಲಿ ಚಟ್ನಿ ಎಲ್ಲ ಮುಂಚೆ ಗೊತ್ತಲ್ಲ, ಬರೀ ಇಡ್ಲಿ ಚಟ್ನಿ ಎಲ್ಲ ಇತ್ತು. ಈಗ ವಡೆ, ದೋಸೆ ಎಲ್ಲ ಶುರು ಮಾಡಿದ್ದೀವಿ. ಶಾವಿಗೆ ಬಾತ್ ಇರುತ್ತೆ, ದೋಸೆ ಇರುತ್ತೆ, ಸಟ್ಟು, ಮಸಾಲೆ, ಖಾಲಿ ದೋಸೆ ಎಲ್ಲ ಶುರು ಮಾಡಿದ್ದೀವಿ. ಎಲ್ಲ ಬೆಣ್ಣೆ ಹಾಕಿ ಕೊಡ್ತಾ ಇದ್ವಿ. ಸರ್ ಇವಾಗ ಹೇಳಿದಲ್ಲ, ಇಲ್ಲಿ ಚಿಕ್ಕ ಮುಂಚೆ ಸ್ಕೂಲಿಗೆ ಹೋಗೋರು ಇವಾಗ ಬಂದೆಲ್ಲ ಇಡ್ಲಿ ಚಟ್ನಿ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗ್ತಾರೆ. ಅಂಕಲ್ ನಿಮ್ಮ ಇಡ್ಲಿ ಚಟ್ನಿ ನಾವೆಲ್ಲ ತಿಂದು ಬೆಳೆದವ್ರು ಅಂತ. ಇದು ಇವಾಗ ಒಂದು ಟ್ರೆಂಡ್ ನಡೀತಾ ಇತ್ತಲ್ಲ ಫುಡ್ದು, ಎಲ್ಲ ರೀಲ್ಸ್ ಮಾಡಾಕೋದು, ಹೋಟೆಲ್ಗಳನ್ನ ಫೇಮಸ್ ಮಾಡೋದು. ಬಟ್ ನಿಮ್ಗೆ ಬಂದಿಲ್ಲ ಯಾಕೆ? ಬಂದಿದೆ ಸರ್, ನಾವೇನು ಅದಕ್ಕೇನು ಇದು ಮಾಡಲ್ಲ. ನಮ್ ಸರ್ ಕ್ಲೀನು, ರುಚಿ ಇದ್ರೆ ಸಾಕು, ಗಿರಾಕಿ ಹುಡ್ಕೊಂಬರ್ತಾರೆ. ಯಾವ್ದು ಬೇಡ ಸರ್. ಎಷ್ಟೋ ಜನಕ್ಕೆ ನಮ್ದೆಲ್ಲ ಗೊತ್ತಿರೋರಿಗೆ ಗೊತ್ತಿದೆ, ಹುಡ್ಕೊಂಬರ್ತಾರೆ ಸಾಕು. ನಾನೇ 15 ವರ್ಷದಿಂದ ಬರ್ತೀನಿ. ಆ ಪ್ರೀತಿ ಆಶೀರ್ವಾದ ಗಿರಾಕಿ ಇದು ಇದೆಯಲ್ಲ, ಅದು ಕೊನೆವರೆಗೂ ಇರ್ಲಿ ಅಂತ ನಾವು ಹಾರೈಸ್ತೀವಿ. ನಮಗೂ ಅಷ್ಟೇ, ನಮಗೂ ತುಂಬಾ ಖುಷಿ ಆಯ್ತು. ಒಳ್ಳೊಳ್ಳೆ ಅವಕಾಶ ಸಿಗಲಿ, ದೇವರು ಒಳ್ಳೇದು ಮಾಡಲಿ. ಈಗ ಗಾಯತ್ರಿ ಕಾಫಿ ಕೇಂದ್ರ ಮುಗೀತು. ಈಗ ವಾಟ್ ನೆಕ್ಸ್ಟ್? ಈಗ ಮುಂದೇನು? ಯಾವ ಕಡೆ? ಈಗ ಅಣ್ಣ ಬಂಡ ಆಯ್ತು, ಕಡ್ಡಿಪುಡಿ ಆಯ್ತು. ಈಗ ಸೀದಾ ಕೆಂಡಸಂಪಿಗೆ ಆಫೀಸ್ ಹೋಗೋಣ. ಕೆಂಡಸಂಪಿಗೆ ಆಫೀಸ್ ತುಂಬಾ ದೊಡ್ಡ ಕಥೆ ಇದೆ. ಹೌದು, ಬಾ ಈ ಕಡೆ ಒಳಗಡೆ. ಇದೇ ಆಫೀಸಲ್ಲಿ ನನ್ನ ಆಡಿಷನ್ ಮಾಡಿದ ರೋಡು. ನನ್ನ ಮಾನ್ವಿತಾ ಅವ್ರನ್ನ ಒಂದು ವಾಕ್ ಬನ್ನಿ ಅಂತ ಹೇಳಿ ನಮ್ಮ ಶೇಖರ್ DOP ಇದ್ದಾರಲ್ಲ, ಅವರು ನಮ್ಮನ್ನು ಕ್ಯಾಪ್ಚರ್ ಮಾಡಿದಂಥ ಜಾಗ ಇದು. ನಾವು ಕೆಂಡಸಂಪಿಗೆ ಮಾಡಿದ ಆಫೀಸು. ಇವಾಗ ಯಾರೋ ಮನೆ ಇದ್ದಾರೆ ಅಂತ ಅನ್ಸುತ್ತೆ. ಈಗ ಒಂದು ಇಲ್ಲಿ ಏನೇನು ಪ್ರೋಸೆಸ್ಗಳಾಯಿತು? ನಿಮ್ಮದು ಮೊದಲನೇ ಪ್ರೋಸೆಸ್ ಹೆಂಗೆ ನಿಮ್ದಾಗಿತ್ತು? ಅಂದರೆ ಜಯನಗರ ಆಫೀಸ್ ನೋಡಿದ್ವಲ್ಲ, ಅದು ಖಾಲಿ ಮಾಡಿ ಇಲ್ಲಿಗೆ ಶಿಫ್ಟ್ ಆದ್ವಿ. ಅವಾಗ ಐಸ್ ಕ್ರೀಮ್ ಅಂಗಡಿನೂ ಇರಲಿಲ್ಲ, ಏನೂ ಇರಲಿಲ್ಲ. ಖಾಲಿ ಇದು ಕಾಂಪೌಂಡ್ ಇತ್ತು, ಮನೆ ಇತ್ತು, ಅದಷ್ಟೇ. ದೊಡ್ಡ ಆಫೀಸ್ ಇತ್ತು. ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ. ಆವಾಗ
ಇಲ್ಲಿಗೆ ಶಿಫ್ಟ್ ಆದ್ವು. ಕಡ್ಡಿಪುಡಿ ಮುಗಿದಿತ್ತು. ಇಲ್ಲಿ ಸುರೇಂದ್ರ ಕಡ್ಡಿಪುಡಿ ಮುಗಿದು ರಿಲೀಸ್ ಆಗಿತ್ತು. ರಿಲೀಸ್ ಎಲ್ಲ ಆಗಿತ್ತು. ರಿಲೀಸ್ ಆದಮೇಲೆ ಇಲ್ಲಿಗೆ ಶಿಫ್ಟ್ ಆದ್ವು. ಹೌದು. ಶಿಫ್ಟ್ ಆಗಿ ಇಲ್ಲಿ ಸಿನಿಮಾ ಇಲ್ಲಿಂದ ಒಟ್ಟಿನಲ್ಲಿ ವಿಕ್ಕಿ ಅವರು ಈ ಆಫೀಸಿಂದ ಹೀರೋ ಆಗಿದ್ದು. ಒಂದು ಪ್ರಕಾರ ಹೀರೋ ಆಗಿದ್ದಲ್ಲ, ಸರ್ ಮಾಡಿದ್ದು. ಸರ್ ಮಾಡಿ ನಂದು ಫಸ್ಟ್ ಫೋಟೋ ಶೂಟ್ ಒಂದು ಸ್ಲೇಟ್ ಹಿಡ್ಕೊಂಡ್ರದು. ಹೌದು. ಆ ಫೋಟೋ ಶೂಟ್ ಮಾಡಿದ್ದು ಇದೇ ವಾಲ್ ಮುಂದೆ ಹಿಂಗ್ ಹಿಡ್ಕೊಂಡು ನಮ್ಮ ಕೋಲಾರ ರಘು ಇದಾರಲ್ಲ ಅವರು ನನ್ನ ಫಸ್ಟ್ ಫೋಟೋ ಕ್ಲಿಕ್ ಮಾಡಿ ಸ್ಟಿಲ್ ಕ್ಲಿಕ್ ಮಾಡಿದ್ದು. ಅಂದ್ರೆ ನಿಮ್ಮ ಹೀರೋ ಆದ ಹೀರೋಯಿನ್ ಜರ್ನಿ ಇಲ್ಲಿಂದ ಶುರುವಾಗಿತ್ತು. ಹೌದೌದು, ಇದೇ ನನ್ನ ಲಕ್ಕಿ ಆಫೀಸ್. ಇಲ್ಲೇ ನನ್ನ ಬದುಕಿನ ಲೈಫ್ ಟರ್ನಿಂಗ್ ಪ್ಲೇಸ್ ಇದು ಆಫೀಸ್. ಇದರಲ್ಲಿ ಏನಂದ್ರೆ ಇಲ್ಲೊಂದು ಕಾಂಪೌಂಡ್ ಇತ್ತು, ಇವಾಗ ತೆಗ್ದಿದ್ದಾರೆ ಹಿಂಗ್ ಒಳಗಡೆ ಹೋಗಂಗೆ. ಆ ಕಾಂಪೌಂಡ್ ಸಂದಿಲ್ ಯಾವಾಗಲೂ ನಿಂತ್ಕೊಂಡು ಹುಡುಗರು ನಾವು ಮಾತಾಡ್ತಾ ಇರ್ತೇವೆ. ಫಸ್ಟ್ ಟೈಮ್ ಆರ್ಟಿಕಲ್ ಈ ಥರದ ಇವನ್ ಸಿನಿಮಾದಲ್ಲಿ ಇವನ್ ನಾಯಕ ನಟ ಕೆಂಡಸಂಪಿಗೆ ಅಂದಾಗ ಎಲ್ಲರಿಗೂ ಶಾಕ್ ಆಗಿ ನಮ್ಮ ತಾಯಿ ಫೋನ್ ಮಾಡಿದಾಗ ಆ ಮೂಲೆಯಲ್ಲಿ ನಿಂತ್ಕೊಂಡು ಹೇಳಿದ್ದು, ಹೌದು ನಾ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ. ಅವ್ರಿಗೆಲ್ಲ ಶಾಕಿಂಗು. ಬಟ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ನಾನು ಹೇಳಿರ್ಲಿಲ್ಲ ಯಾರಿಗೂ. ಅವ್ರಿಗೆ ಮುಂಚೆ ಯಾರಿಗೂ ಹೇಳೋದು ಬೇಡ ಸರ್ ಹೇಳಿದ್ರು. ಪ್ಲಸ್ ನಾವು ಯಾರಿಗೂ ಹೇಳೋಷ್ಟು ಧೈರ್ಯನೂ ಇರಲಿಲ್ಲ. ಎಲ್ಲರ ರಿಯಾಕ್ಷನ್ ಹೆಂಗಿತ್ತು ಅವಾಗ? ಆಲ್ಮೋಸ್ಟ್ ನಿಮ್ ಸರ್ ಫುಲ್ ಶಾಕಿಂಗ್ ಎಲ್ಲರಿಗೂ. ಓಕೆ. ಅಂದ್ರೆ ಅದು ಹೆಂಗೆ ನನ್ಗೆ ಗೊತ್ತಾಗ್ಲಿಲ್ಲ ಎಲ್ಲರೂ ಹೆಂಗ್ ಇದು ಮಾಡಿದ್ರು ಅಂತ. ಬಟ್ ತುಂಬಾ ಶಾಕ್ ಆಗ್ಬಿಟ್ರು. ಈಗ ಕೆಂಡಸಂಪಿಗೆಯಿಂದ ಕಾಲಾಪತ್ತರ್ವರೆಗೆ ಈಗ ಬಂದಿದ್ದೀರಲ್ಲ, ಈಗ ನಿಮ್ಗೆ ವಾಟ್ ಇಸ್ ದ ಫೀಲ್? ಏನು ಫೀಲ್ ಅನಿಸ್ತಿದೆ ಅಂದ್ರೆ ಆ ಫೀಲ್ಗೂ ಈಗ ಬಂದು ಇಲ್ಲಿ ನಿಂತಿರೋ ಫೀಲ್ಗೂ ಏನು ವ್ಯತ್ಯಾಸ ಅನಿಸ್ತಿದೆ ಕಾಲಾಪತ್ರವರೆಗೆ? ಅಂದರೆ ಬದಲಾವಣೆ ಅಂತ ಏನೂ ಆಗಿಲ್ಲ. ಮಾಡ್ತಾ ಇರೋ ಕೆಲಸದಲ್ಲಿ 3ನೇ ಸಿನಿಮಾ ಆಯಿತು. ಅದರ ಜೊತೆ ನಿರ್ದೇಶನ ಅನ್ನೋದು ನಂದೊಂದು ಕನಸಿದ್ದನ್ನು ಈ ಸಿನಿಮಾ ಮೂಲಕ ಅದು ಆಗ್ತಾ ಇರೋದ್ರಿಂದ ನನಗೆ ಭಾಳ ಒಂದು ಎಮೋಷ್ನಲ್ ಪಾಯಿಂಟ್ ಇದೆ. ಅದಕ್ಕೆ ನನ್ನ ಬದುಕಿನ ಬದಲಾಯಿಸಿದ ಎಲ್ಲ ಜಾಗಗಳಿಗೆ ನಾನು ವಾಪಸ್ ಹೋಗಿ ಬರಬೇಕು ಅಂತಲೇ. ಯಾಕಂದರೆ ಮುಂದೆ ಹೋಗ್ತಾ ಹಳೇದು ಸ್ವಲ್ಪ ಇದಾಗ್ಬಿಡುತ್ತೆ ಈ ಲೈಫ್ ಸ್ಟೈಲಲ್ಲಿ. ಬೇಕಾದರೆ ನಾವು ಬೆಳೆದು ಬಂದ ದಾರಿ ಹೆಂಗಿತ್ತು, ಈಗ ಹೆಂಗಿದೆ, ಅದು ಒಂದ್ಸರಿ ರೀಕಾಲ್ ಮಾಡೋಣ ಅಂತಲೇ ಬಂದಿದ್ದೆಲ್ಲ. ಈಗ ನಾನು ಹೇಳ್ತಿರೋದು ಕೆಂಡಸಂಪಿಗೆ ಮಾಡೋಕ್ಕಿಂತ ಮುಂಚೆ ಅಥವಾ ಅದಕ್ಕಿಂತ ಮುಂಚೆ ಒಂದು ಲೈಫ್ ಇತ್ತು ಗೊತ್ತಾ? ಸೊ ತುಂಬ ಈಸಿ ಆಗಿತ್ತು ನನ್ನ ಲೈಫ್ ಆ ಟೈಮಲ್ಲಿ. ಯಾಕಂದರೆ ಆ ಟೈಮಲ್ಲಿ ನಾವು ಯಾವುದೇ ರೀತಿಯ ಕಲಾವಿದರ ಅಂತಾಗಲಿ ಅಥವಾ ಹೀರೋಗಳಂತಾಗಲಿ ಯಾವುದು ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಹೌದು. ಬಟ್ ಈಗ ಎಸ್ಟಾಬ್ಲಿಷ್ ಆದ್ಮೇಲಿಂದು ಈಗ ಹೆಂಗೆ ಅನ್ಸುತ್ತೆ ಅಂತ. ಅದೇ ಈಗ ನೀವು ಹಂಗೆ ಅನ್ಸುತ್ತೆ ಅಂದರೆ ಈಗ ನೀವು ಈಗ ನಾವು ಈ ಆಫೀಸಿಗೆ ಬಂದ್ವಿ, ಕೆಂಡಸಂಪಿ ಆಫೀಸಿಗೆ ಅಥವಾ ಕಡ್ಡಿಪುಡಿ ಆಫೀಸಿಗೆ ಹೋಗಿದ್ವಿ. ಬಟ್ ಅಲ್ಲಿ ಹಿಂಗೆ ಇರಲಿಲ್ಲ ನಾವು. ಹೌದು, ಈ ಥರ ಬಿಹೇವ್ ಮಾಡ್ತಿರ್ಲಿಲ್ಲ. ಸೊ ಈಗ ಹೆಂಗೆ ಅದನ್ನ ಹೆಂಗೆ ನೀವು ಜಸ್ಟಿಫಿಕೇಶನ್ ಹೆಂಗೆ ಕೊಡ್ತೀರಾ ಅದಕ್ಕೆ? ಸ್ವಲ್ಪ ಕಾಮನ್ ಸೆನ್ಸ್ ಜಾಸ್ತಿ ಆಗಿದೆ ಈಗ. ಮೊದಲಂದ್ರೆ ಹೆಂಗ್ ಬೇಕಂಗೆ ಸಿಕ್ಕಾಪಟ್ಟೆ ತಲಾಟೆ ಅದು ಇದು ನಮ್ದು ಗೊತ್ತಿತ್ತಲ್ಲ. ನಾವು ಯಾವಾಗಲೂ ನಗ್ತಾ ಇರೋವು, ಬೈಸ್ಕೊಂಡ್ರು ನಗ್ತಾ ಇರೋದು, ಯಾವಾಗಲೂ ನಗ್ತಾ ಇದ್ವು. ಇದೇ ಆಫೀಸಲ್ಲಿ ಎಷ್ಟು ಸರಿ ಊಟ ತಿಂಡಿ ತಗೊಬಂದಿದ್ದೀವಿ, ಇದೇ ಆಫೀಸಲ್ಲಿ ಇದೇ SLVಗೆ ಹೋಗಿ ಎಷ್ಟು ಸರಿ ಕಾಫಿ ಕುಡಿಯೋದು ಬಂದಿದ್ದೀವಿ ನಾವು. ಹಿಂಗೆ ಒಂದು ಹೋಗಿ ಬರೋಣ ನಿತ್ಯ ಮಾತಾಡ್ತಿದ್ದೀವಿ ನಾವು. ಸೊ ನಿಮ್ಗೆ ಅದೇ ಹೇಳಿದ್ನಲ್ಲ ಈಗ, ಅದೇ ಏನಂದ್ರೆ ಇದೆ ನೋಡಿ, ಈ ಫುಟ್ಪಾತ್ ಆಯ್ತಲ್ಲ, ಇಲ್ಲಿ ನಾನು ಏನು ಇಲ್ದೇನು ಬಂದಿದ್ದೀನಿ. ಆಮೇಲೆ ಸಿನಿಮಾ ಆಯ್ತು ಅವಾಗ್ಲೂ ಬಂದಿದ್ದೀನಿ. ಎಲ್ಲವೂ ಕೊಟ್ಟಂತ ಜಾಗ ಇವೆಲ್ಲ. ಇವನ್ನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಬದಲಾವಣೆ ಅಂತ ಏನೂ ಆಗಿಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಜಾಸ್ತಿ ಆಗಿ ಸ್ವಲ್ಪ ಪಬ್ಲಿಕಲ್ಲಿ ಹೆಂಗ್ ಬಿಹೇವ್ ಮಾಡ್ಬೇಕು ಅನ್ನೋದು ಬಿಟ್ರೆ ಮುಂಚೆ ಅವೆಲ್ಲ ಇರಲಿಲ್ಲ. ಮುಂಚೆ ಅಂದ್ರೆ ಮೈಂಡಲ್ಲಿ ನೋಡಿ ಮಾತಾಡಿಸ್ದೇ ಹೋದ್ರು ಅಟ್ಲೀಸ್ಟ್ ನೋಡಿ ಇವ್ನು ಹೆಂಗೆ ಸೊಸೈಟಿಲಿ ಬಿಹೇವ್ ಮಾಡ್ತಾನೆ ಅನ್ನೋದು ಇರುತ್ತಲ್ವಾ, ಆ ಸೆನ್ಸೇ ಇರಲಿಲ್ಲ ನಮಗೆ. ನಮ್ ದಿಗ್ಲಲ್ಲಿ ಓಡಾಡ್ತಾ ಅಷ್ಟೇ. ಆಮೇಲೆ ನಮ್ಗೆ ಯಾರು ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋದು ನಮ್ಮ ತಲೆಯಲ್ಲಿ ಇರಲಿಲ್ಲ. ಈಗ ಓಕೆ, ನಿಮ್ಗೆ ನೀವು ಪಟ್ಟ ಅನುಭವ, ಆಮೇಲೆ ನಿಮ್ಗಾಗಿರೋ ಈಗ ಕೆಂಡಸಂಪಿಗೆ ಅದರಿಂದ ಬಿಫೋರ್ ನೀವು ಕೆಲಸ ಮಾಡಿರೋ ಅನುಭವದಿಂದ ಈಗ ಕಾಲಾಪತ್ತರಲ್ಲಿ ನೀವು ಅದನ್ನು ಏನನ್ನ ಅಳವಡಿಸ್ಕೊಂಡ್ರೆ ಆ ಥರದ್ದು ಡೈರೆಕ್ಷನ್ ನಿಮ್ಗೆ ಬರುತ್ತೆ ನನಗೆ ಗೊತ್ತಿತ್ತು. ಅಲ್ಲಲ್ಲ, ಡೈರೆಕ್ಷನ್ ಬರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಅದು ದೊಡ್ಡ ಕೆಲಸ, ಅದು ಕಲಿಕೆಗೆ ಕೊನೆ ಇಲ್ಲ. ಅದು ಬಹಳ ದೊಡ್ಡ ಕೆಲಸ. ಅದನ್ನ ನಾವು ಕಲಿತು ಅಂತಾನು ಹೇಳಕ್ ಸಾಧ್ಯನೇ ಇಲ್ಲ. ಅದು ಎಂಡ್ಲೆಸ್. ಅದು ಏನಂದ್ರೆ ನಾವು ಯೂಜ್ ಬಡ್ಜೆಟ್ ಸಿನಿಮಾನು ಕೆಲಸ ಮಾಡಿದ್ದೆ. ದೊಡ್ಡ ಬಡ್ಜೆಟ್ ಆಗಿನ ಕಾಲಕ್ಕೆ ಲೋಯೆಸ್ಟ್ ಬಡ್ಜೆಟ್ ಸಿನಿಮಾ ಕೆಲಸನೂ ಮಾಡಿದ್ದೆ. ಈ ಮಿಡ್ಲ್ ಇರುತ್ತಲ್ಲ ಆ ಬಡ್ಜೆಟ್ ಸಿನಿಮಾದಲ್ಲೂ ಕೆಲಸ ಮಾಡಿದ್ರಿಂದ ನಮ್ಗೆ ಈ ಪ್ರೊಡಕ್ಷನ್ ಕಾಸ್ಟ್ ಸೇವಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದೊಂದು ಐಡಿಯಾ ಇತ್ತು. ಚೆನ್ನಾಗಿ ಸನ್ಲೈಟ್ ಇರಬೇಕಾದ್ರೆ ಹೆಂಗೆ ಶೂಟ್ ಮಾಡ್ಕೋಬೇಕು, ಸನ್ಲೈಟ್ ಇಲ್ಲದೆ ಇರಬೇಕಾದ್ರೆ ಹೆಂಗೆ ಲೈಟ್, ಅಂದರೆ ಪ್ರೊಡಕ್ಷನ್ನ ಕಂಟ್ರೋಲ್ ಮತ್ತು ಖರ್ಚು ವೆಚ್ಚಗಳನ್ನು ಹೆಂಗೆ ತಡಿಬೇಕು.
ಯಾಕಂದ್ರೆ ಅವರ ಡಿಫರೆನ್ಸ್ ಗೊತ್ತಿತ್ತಲ್ಲ, ಯೂಸ್ ಬಜೆಟ್ ಮಾಡಿದ್ವಿ. ಹೌದೌದು. ಸೊ ನಮ್ದೇ ನಾವೇ ತಂಡ ಕೊಟ್ಕೊಂಡು ನಮ್ದೇ ಒಂದು ಬಜೆಟ್ ಅಲ್ಲೂ ನಾವು ಅದನ್ನ ಮಾಡಿದ್ವಿ. ಓಕೆ, ಅದರಿಂದ ಅದೊಂದು ಬಹಳ ಎಕ್ಸ್ಪೀರಿಯನ್ಸ್ ಆಯ್ತು. ನಾವು ಶೂಟಿಂಗ್ ಮಾಡೋಕ್ಕಾಗಲಿ, ಅದನ್ನ ಮುಗಿಸೋದಕ್ಕಾಗಲಿ, ಒಂದು ರಿಲೀಸ್ ಅಂತ ತರೋವರೆಗೆ ಒಂದು ಎಫರ್ಟ್ ಇರುತ್ತಲ್ವಾ, ಅದನ್ನೆಲ್ಲ ಕಲ್ತಿದ್ದು ನಾ ಮಾಡಿದ ಸಿನಿಮಾ ಕೆಲಸಗಳಿಂದ, ಸೂರಿ ಸರಿಂದ, ಯೋಗರಾಜ್ ಸರಿಂದ, ಅದೆಲ್ಲ ನಮ್ಮ ಬಳುವಳಿಯಾಗಿ ಬಂದಿದ್ದು. ಈಗ ಕಾಲಪತ್ರ ಅನ್ನೋ ಮೂಲಕ ನೀವು ಈಗ ಇಷ್ಟು ಟೈಮ್ ತಗೊಂಡಿದ್ರಿ, ಯಾಕೆ ನನಗೆ ಅರ್ಥ ಆಗಿಲ್ಲ. ಅಂದ್ರೆ ಈ ಗ್ಯಾಪ್ಸ್ಗಳು ಯಾಕೆ? ಅಂದ್ರೆ ನಾನೇನು ಗ್ಯಾಪ್ ಆಗ್ಲಿ ಇದು ಮಾಡ್ಬೇಕು ಅಂತ ಏನಿರಲಿಲ್ಲ. ನನ್ನ ಪರ್ಸನಲ್ ನಾನು ಕೇಳ್ತೇನೆ. ಅಲ್ಲ, ಪರ್ಸನಲ್ ಗೊತ್ತಾಯ್ತು. ಇದು ಕಾಲೇಜ್ ಕುಮಾರ ಶುರುವಾಕಿಂತ ಮುಂಚೆನೇ ಇವರು ಯಾರು ನಮ್ಮ ಸತ್ಯಪ್ರಕಾಶ್ ನಂಗೆ ಒಂದು ಲೈನ್ ಕತೆ ಹೇಳಿದರು. ಹೇಳಾದ್ಮೇಲೆ ಸರಿ ಇದನ್ನು ನಾನು 3ನೇ ಸಿನಿಮಾ ಮಾಡೋಣ ಅಂತ ಫಿಕ್ಸ್ ಆಯಿತು. ಕಾಲೇಜ್ ಕುಮಾರ್ ರಿಲೀಸ್ ಆಯಿತು 2018 ಎಂಡವರೆಗೆ. ಎಲ್ಲ ಅದು ಇದು ಓಡಾಟ ಸಂಭ್ರಮಾಚರಣೆ ಎಲ್ಲ ಮುಗೀತು. ಸರಿ ಶುರು ಮಾಡಿದ್ವು. ಇದು ಸ್ವಲ್ಪ ಸ್ಕ್ರಿಪ್ಟ್ ಬರೆಯೋದು 7-8 ತಿಂಗಳು, 1 ವರ್ಷದ ಹತ್ತತ್ರ ಆಗೋಯ್ತು ಇದು ಮಾಡೋರಿಗೆ ಲೈನಪ್ಸ್. ಇನ್ನೇನು ಶುರು ಮಾಡೋಣ, ಕೋವಿಡ್ ಬಂತು. ಅದು 2 ವರ್ಷ ಜಂಪು. ಕೋವಿಡ್ ಆದ್ಮೇಲೆ ಮತ್ತೆ ಇದನ್ನು ಶೂಟ್ ಮಾಡೋಣ ಅಂತ ರೆಡಿ ಮಾಡಿದ ತಕ್ಷಣ ಮತ್ತೆ ಎಲ್ಲ ಚೇಂಜಸ್ ಆಗಿತ್ತು. ಮತ್ತೆ ಸ್ಕ್ರೀನ್ ಪ್ಲೇ ಮತ್ತೆ ಕೂತು ಬದಲಾವಣೆ ಮತ್ತೆ ಚೇಂಜ್ ಮಾಡಿದ್ವು. ಮತ್ತೆ ಚೇಂಜ್ ಮಾಡಿ ಶೂಟಿಂಗ್ ಮಾಡಕ್ ಶುರು ಮಾಡಿದ್ದು ಅಷ್ಟೇ. ಇದು ಬೇಕು ಅಂತ ಆಗಿಲ್ಲ, ಅಚಾನಕ್ ಆಗಿ ಅದೇ ಟೈಮ್ ತಗೊಂಡಿದ್ದು. ಗುರಿ ಮಾತ್ರ ಈ ಸಿನಿಮಾನೇ ಮಾಡ್ಬೇಕಂತ ಇದ್ದಿದ್ದು. ಆ ಗುರಿ ತಲುಪೋದು ಸ್ವಲ್ಪ ಲೇಟ್ ಆಯ್ತು. ಇನ್ನೊಂದೇನಾಯ್ತು ಅಂದ್ರೆ, ನೀವು ಕಾಲಪತ್ರೇ ಮಾಡ್ಬೇಕು ಅಂತ ಕೂತಿದ್ರೆ ಬಿಟ್ರೆ ಈ ಗ್ಯಾಪ್ ಅಲ್ಲಿ ಯಾವ್ದು ಬೇರೆದಕ್ಕೆ ಹೋಗಿಲ್ಲ. ಆದ್ರೆ ಅದು ಗುರಿ ಅದೇ ಇತ್ತು. ಹೌದೌದು, ಕಾಲಪತ್ರೇ ಮಾಡ್ಬೇಕು, ಅದನ್ನೇ ಕರೆಕ್ಟ್ ಆಗಿ ಒಂದು ದಡಕ್ ಮುಟ್ಸ್ಬೇಕು. ಸೊ ಅದು ಈಗ 13ಕ್ಕೆ ಬರ್ತಾ ಇದೆ. ಹೌದು, ಹಾಗಾಗ್ಬಿಟ್ಟು ನಮಗಂತೂ ಖುಷಿ ಇದೆ. ನೋಡುವ. ಮತ್ತೆ ನಿಮ್ಮ ಗುರುಗಳೆಲ್ಲ ಏನ್ ಹೇಳ್ತಾರೆ? ಸರ್ಗೆ ಹೋಗಿ ಮೀಟ್ ಮಾಡಿದೆ, ಒಂದು 3-4 ಅವರ್ ಮಾತಾಡಿದ್ರು. ನಮ್ದು ಗುರುಗಳೇ ಹೋಗಿ ಮಾತಾಡಿ, ಸರ್ ಇದು ಹಿಂಗೆ ನೋಡಿದ್ರು ಟ್ರೈಲರ್ ನೋಡಿ ಚೆನ್ನಾಗಾಯ್ತು ಕಣೋ, ಥಿಯೇಟರ್ ಬರ್ಬೇಕು ಅನ್ಸುತ್ತೆ ಕಣೋ ಮನೆಯಿಂದ ಈಚೆಗೆ ಎದ್ಬಿಟ್ಟು ಅಂತಂದ್ರು. ಥ್ಯಾಂಕ್ ಯು ಸರ್ ಅಂತಂದ್ರೆ. ಸಿನಿಮಾನು ನೋಡ್ತೀನಿ, ಒಳ್ಳೇದಾಗಲಿ, ಕತೆ ಚೆನ್ನಾಗಿದೆ, ಇದನ್ನ ಆಡಿಯನ್ಸ್ ಹೆಂಗ್ ರಿಸೀವ್ ಮಾಡ್ತಾರೆ ಅನ್ನೋ ಕುತೂಹಲ ನನಗಿದೆ. ಆಲ್ ದ ಬೆಸ್ಟ್ ಹೇಳಿದ್ರು, ಆಶೀರ್ವಾದ ಮಾಡಿದ್ರು. ಫುಲ್ ಹ್ಯಾಪಿ. ನೆನ್ನೆ ಮಧ್ಯಾಹ್ನದಿಂದ ಯೋಗರಾಜ್ ಸರ್ ಹತ್ರ ಯೋಗರಾಜ್ ಸರ್ ಫೋನ್ ಮಾಡಿದೆ. ಯೋಗರಾಜ್ ಸರ್ ಸಿಗ್ತೀನಿ ಕಣ, ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಾಳೆಯಲ್ಲಿ ಅವರು ಕಡಲ ಸಿನಿಮಾದಲ್ಲಿ, ಮನದ ಕಡಲ ಸಿನಿಮಾದಲ್ಲಿ ಸ್ವಲ್ಪ ಬಿಸಿ ಇದ್ದಾರೆ. ಈ ವಾರದಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ ಸರ್ ಸಿಗ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ, ಪ್ರಶಾಂತ್ ಈ ಸಿನಿಮಾದಲ್ಲಿ ಇವರು ಆ್ಯಕ್ಟ್ ಮಾಡಿಲ್ಲ, ಆದ್ರೂ ಒಬ್ಬ ಸ್ನೇಹಿತನಾಗಿ, ಒಬ್ಬ ಸ್ಟಾರ್ ಆಗಿ ನನ್ನ ಸಿನಿಮಾಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅದಕ್ಕೆ ಥ್ಯಾಂಕ್ ಯು ಪ್ರಶಾಂತ್. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾನು ಮತ್ತೆ ವಿಕ್ಕಿ ಅವರು ಇಬ್ರು ಒಟ್ಟಿಗೆ ಇಂಡಸ್ಟ್ರಿಗೆ ಬಂದವರು. ಹೌದು. ಆಮೇಲೆ ಒಟ್ಟಿಗೆ ಕಷ್ಟ ಸುಖ ದುಃಖ ಎಲ್ಲವೂ ಒಟ್ಟಿಗೆ ಗೊತ್ತು ನಮಗೆಲ್ಲ. ಅಂದ್ರೆ ನಾನು ಕ್ಲಾಪ್ ಬಾಯ್ ಪರಮಾತ್ಮದಲ್ಲಿ, ಇವರು ಫಸ್ಟ್ ಸಿನಿಮಾ. ಇಬ್ರು ಫಸ್ಟ್ ಸಿನಿಮಾದಿಂದ ಇಲ್ಲಿವರೆಗೆ ಟ್ರಾವೆಲ್ ಆಗಿದೆ. ಮುಂದೆ ಟ್ರಾವೆಲ್ ಮಾಡ್ತೀವಿ. ಅಂದ್ರೆ ಆ ಜರ್ನಿ ನಾವಿಬ್ಬರಿಗೆ ಗೊತ್ತಿಲ್ಲ ನಾವು ಏನೇನು ಆಗ್ತೀವಿ ಅಂತ ಮೀಟ್ ಮಾಡೋದ್ ದಿನ. ಇವತ್ತು ಇಲ್ಲಿವರೆಗೆ ಬಂದಿದ್ದೀವಿ. ಅದಕ್ಕೆಲ್ಲ ಕನ್ನಡಿಗರಿಗೆ, ನಮ್ಮ ಗೆಳೆಯರಿಗೆ, ರಿಲೇಟಿವ್ಸ್ಗೆ, ನಮಗೆಲ್ಲ ಕಾಣದ ಕೈಗಳು ಹೆಲ್ಪ್ ಮಾಡಿದವ್ರು ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಥ್ಯಾಂಕ್ ಯು. ಲವ್ ಯು ಮ್ಯಾನ್. ಕಂಗ್ರ್ಯಾಚುಲೇಷನ್ಸ್. ಕಾಲಪತ್ರಗೆ ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬನ್ನಿ, ಚಿತ್ರಮಂದಿರಗಳಲ್ಲೇ ಬಂದ್ಬಿಟ್ಟು ಸಿನಿಮಾ ನೋಡಿ. ನಾನಂತೂ ಬರ್ತಾ ಇದ್ದೀನಿ. ನಾವು ಹೀರೋ ಎಲ್ಲ ಒಟ್ಟಿಗೆ ಇರ್ತೀವಿ, ಎಂಜಾಯ್ ಮಾಡುವ. ಥ್ಯಾಂಕ್ ಯು.